ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಟಾಪಿಕ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ. ಸಂತೋಷ, ಪಿತ, ಗಾಸಿಪ್, ಪ್ರೇಯರ್, ಇಂಪಾಸ್, ಮಿರಾಕಲ್ಸ್. ಬ್ಯೂಟಿಫುಲ್. ಈಗ ನಿಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ. ಲಾಸ್ಟಲ್ಲಿ ನಾನು ಟೈಮ್ ಕಾರ್ಡ್ಸ್ನು ತೆಗಿತೀನಿ. ಮೊದಲಿಗೆ ನಿಮ್ಮ ಗುರುಗಳಿಂದ ಬರ್ತಾ ಇರುವಂಥ ಸಂದೇಶ, ನಿಮ್ಮ ಬಗ್ಗೆ ಗಾಸಿಪ್ಪಿಂಗ್ ನಡೀತಾ ಇದೆ, ನಿಮ್ಮ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ ಜನ. ಇದು ನಿಮ್ಮ ಕೆಲಸದ ಬಗ್ಗೆ ಆಗಿರಬಹುದು, ನಿಮ್ಮ ಪ್ರಾಪರ್ಟಿ ಬಗ್ಗೆ ಆಗಿರಬಹುದು, ನಿಮ್ಮ ಗುಣಲಕ್ಷಣಗಳ ಬಗ್ಗೆ ಆಗಿರಬಹುದು, ನಿಮ್ಮ ಕುಟುಂಬದ ಬಗ್ಗೆ ಆಗಿರಬಹುದು. ಆದರೆ ಅದೆಲ್ಲ ನಿಮಗೆ ಗೊತ್ತಾಗಿದೆ ಅಥವಾ ಗೊತ್ತಿಲ್ಲ ಅಂದರೆ ಇನ್ನು ಮುಂದೆನೂ ಗೊತ್ತಾಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ತುಂಬ ಹರ್ಟ್ ಆಗುತ್ತೆ ನಿಮಗೆ. ನನಗೆ ಯಾಕೆ ಈ ಥರ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಯಾಕೆ ಈ ಥರ ನೆಗೆಟಿವ್ ಹೇಳ್ತಿದ್ದಾರೆ ಅಂತ. ಯಾವಾಗ ನೀವು ಬೆಳೆಯೋದಕ್ಕೆ ಶುರು ಮಾಡ್ತಿರೋ, ಯಾವಾಗ ನೀವು ಹಣ ಮಾಡೋದಕ್ಕೆ ಶುರು ಮಾಡ್ತಿರೋ, ಆಗನೇ ಜನ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲರ ಹತ್ರ ಹೋಗಿ ನೀನು ಮಿರರಿಂಗ್ ಮಾಡ್ಕೊಳಕ್ಕಾಗಲ್ಲ, ಎಲ್ಲರ ಹತ್ರನೂ ಹೋಗಿ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಿಮ್ಮ ಕೆಲಸ ಏನಿದೆಯೋ, ನಿಮ್ಮ ಇಂಪಾಸ್, ನಿಮ್ಮ ಗ್ರೋತ್ ಏನಿದೆಯೋ, ನಿಮ್ಮ ನಂಬಿಕೆ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡಿ. ದೃಷ್ಟಿ 100% ಆಗಿದೆ. ಸೊ ದೃಷ್ಟಿ ಆಗಿರೋದ್ರಿಂದ ನಿಮಗೆ ಅವಾಗವಾಗ ಹುಷಾರು ತಪ್ಪೋದೂ ಆಗ್ತಾಯಿದೆ, ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿದೆ. ಆಮೇಲೆ ತುಂಬ ಎಮೋಷನಲಿ ವೀಕ್ ಆಗ್ತಿದ್ದೀರ, ಬೇಗ ಅಳು ಬರೋವಂಥದ್ದು, ಅಥವಾ ಬೇರೆಯವ್ರ ಜೊತೆ ಏನಾದರೂ ವಾದ ಮಾಡುವಾಗ ನಿಮಗೇ ತುಂಬ ಹರ್ಟ್ ಆಗುವಂಥದ್ದು, ಜೊತೆಗೆ ಬೇಗ ನಿದ್ದೆ ಬರ್ತಾ ಇಲ್ಲ. ಇದೆಲ್ಲ ದೃಷ್ಟಿಯಿಂದ ಆಗ್ತಾ ಇರೋವಂಥದ್ದು. ನಿಮಗೆ ದೃಷ್ಟಿ ಆಗ್ತಿದೆ ಅಂತಂದರೆ ಬ್ಲ್ಯಾಕ್ ಟರ್ಮಲಿನ್ ಬ್ರಾಸ್ಲೆಟ್ ಅಥವಾ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ಯೂಸ್ ಮಾಡಿ. ದಟ್ ವಿಲ್ ಪ್ರೊಟೆಕ್ಟ್ ಯು. ನಿಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಸಾಕಷ್ಟು ಕಷ್ಟಗಳು ಅಥವಾ ಚಾಲೆಂಜಸ್ನ ನೀವೇನು ಫೇಸ್ ಮಾಡ್ಕೊಂಡು ಬಂದಿದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ತಂದೆ ಅಂದರೆ ಅಷ್ಟಕ್ಕಷ್ಟೇ, ತಂದೆ ಬಗ್ಗೆ ಸ್ವಲ್ಪ ನಿಮಗೆ ಅಸಮಾಧಾನ ಇರಬಹುದು, ಅಥವಾ ಬೇಜಾರಿರಬಹುದು, ಅಥವಾ ಓಕೆ ಆ ಟೈಪ್ಸ್. ಬಟ್ ಇಲ್ಲಿ ನಿಮ್ಮ ಗುರುವಿಗಾಗಿ, ಓಕೆ, ತಂದೆನೂ ಆಲ್ಸೋ ಗುರು ಇದರಲ್ಲಿ ಬರ್ತಾರೆ. ನಿಮ್ಮ ಗುರುಬಲಕ್ಕಾಗಿ, ಗುರುವಿನ ಆಶೀರ್ವಾದಕ್ಕಾಗಿ ನೀವು ಯಾವುದಾದ್ರೂ ಒಂದು ಗುರುನ ಪೂಜೆ ಮಾಡೋದು ಒಳ್ಳೆಯದು. ನೀವು ಗುರು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡಿ, ಅಥವಾ ಸಾಯಿಬಾಬಾನಾದರೂ ಪೂಜೆ ಮಾಡಿ, ಯಾವ ದೇವರನ್ನಾದರೂ ಪೂಜೆ ಮಾಡಿ. ಬಟ್ ನೀವು ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಗುರುವಿನ ಆಶೀರ್ವಾದ ಬೇಕಾಗುತ್ತೆ. ಗುರುವಿನ ಆಶೀರ್ವಾದ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಕೆಲಸದ ಅವಕಾಶ ಅಥವಾ ಬಿಸ್ನೆಸ್ ಅವಕಾಶ ಬರುತ್ತೆ. ನೀವು ಯಾವಾಗೂ ಅಷ್ಟೇ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡ್ತೀರ, ಫ್ಯಾಮಿಲಿ ಫಸ್ಟ್. ಸೊ ಫ್ಯಾಮಿಲಿಯವ್ರು ಒಪ್ಪಲಿಲ್ಲ, ಅಥವಾ ನನ್ನ ಅಮ್ಮ ಒಪ್ಪಲಿಲ್ಲ, ನನ್ನ ಅಪ್ಪ ಒಪ್ಪಲಿಲ್ಲ, ಅಥವಾ ನಾನು ಈಗಿರೋ ಪರಿಸ್ಥಿತಿಲಿ ಈ ಕೆಲಸ ಮಾಡೋಕ್ಕಾಗೋದಿಲ್ಲ, ಅಥವಾ ಇದು ನನಗೆ ಕಷ್ಟ, ಈ ಥರ ನೀವು ಹಿಂದೇಟು ಹಾಕಿ ಚಾನ್ಸ್ನ ಬಿಟ್ಟರೆ ನೆಕ್ಸ್ಟ್ 6 ಮಂತು ನಿಮಗೆ ಮತ್ತೆ ಈ ಒಂದು ಅಪಾರ್ಚುನಿಟಿ ಸಿಕ್ಕೋದು ತುಂಬ ತುಂಬ ಕಷ್ಟ ಆಗುತ್ತೆ. ಮೇ ಬಿ ನೀವು ಕೇದಾರ್ನಾಥ್, ಬದ್ರಿನಾಥ್, ಚಾರ್ಧಾಮ್ ಯಾತ್ರಾ ಈ ಥರ ಏನಾದ್ರು ಪ್ಲ್ಯಾನ್ ಮಾಡ್ತಿರ್ಬೋದು ಈ ವರ್ಷದಲ್ಲಿ, ಅಥವಾ ಗಿರಿ ಪ್ರದಕ್ಷಿಣ, ಸಮಥಿಂಗ್ ರಿಲೇಟೆಡ್ ಟು ಸ್ಪಿರಿಚುವಲಿ, ಅಥವಾ ಈ ನವಗ್ರಹ ದೇವಸ್ಥಾನಗಳು, ಅಥವಾ ಮೀನಾಕ್ಷಿ ಅಮ್ಮನ್ ಟೆಂಪಲ್,
ಕನ್ಯಾಕುಮಾರಿ ಸಮಥಿಂಗ್ ಸ್ಪಿರಿಚುವಲ್ ಪ್ಲೇಸಸ್ನ ವಿಸಿಟ್ ಮಾಡುವಂತಹ ಪ್ಲ್ಯಾನಿಂಗ್ಸ್ನ ಇಟ್ಕೊಂಡಿದ್ದೀರಾ. ಮೇ ಬಿ ನೀವು ಅಂದರೆ ಈ ಓಂ ಶಕ್ತಿ ಎಲ್ಲ ಇದು ಮಾಡ್ತಾರೆ ಗೊತ್ತಾ, ರೆಡ್ ಕಲರ್ ಡ್ರೆಸ್ ಓಂ ಶಕ್ತಿ, ಓಕೆ. ಸೊ ಅದರಲ್ಲಿ ಏನಾದರೂ ಅಂದರೆ ಫಸ್ಟ್ ಟೈಮ್ ನೀವು ಸೇರ್ಕೋತಾ ಇರ್ಬೋದು. ಕೆಲವೊಬ್ಬರು ಮಾಲೆಗಳನ್ನು ಹಾಕ್ಕೊಂಡು 5 ವರ್ಷ 7 ವರ್ಷ ಈ ಥರ ಎಲ್ಲ ಆಗಿರುತ್ತೆ. ಅಥವಾ ದಿಸ್ ಇಸ್ ದ ಫಸ್ಟ್ ಟೈಮ್ ನೀವು ಅದನ್ನೇನಾದರೂ ಟ್ರೈ ಮಾಡ್ಬೋದು ಈ ವರ್ಷ. ಅಥವಾ ಚೀಟಿ ಕಟ್ತಾ ಇರಬಹುದು. ಅಥವಾ ನಿಮ್ಮ ಮನೇಲಿ ನಿಮ್ಮ ಅತ್ತೆನೋ ನಿಮ್ಮ ಅಮ್ಮನೋ ಓಂ ಶಕ್ತಿ ಇದಕ್ಕೆ ಹೋಗುವಂತಹ ಅಂದರೆ ಈ ವರ್ಷ ಹೋಗುವಂಥದ್ದಕ್ಕೆ ಚೀಟಿಗಳನ್ನು ಕಟ್ಟುವಂಥದ್ದು. ಈ ಥರ ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ನೀವು ಯಾವುದೋ ಒಂದು ಆ್ಯಕ್ಷನ್ನ ತಗೋತಾ ಇದ್ದೀರಾ. ಇನ್ನೊಂದು, ನೀವು ಮೇ ಬಿ ಮೆಡಿಟೇಷನ್ ಅಥವಾ ಈ ಫುಲ್ ಮೂನ್ ನ್ಯೂ ಮೂನ್ ರಿಚುವಲ್ ಅಥವಾ ಯಾವುದೋ ಒಂದು ಮೆಡಿಟೇಷನ್ ಟೆಕ್ನಿಕ್ನ ನೀವು ಅಳವಡಿಸ್ಕೊಂಡಿದ್ರಿ. ಮಧ್ಯದಲ್ಲಿ ಗ್ಯಾಪ್ ಅಂದರೆ ಅದನ್ನು ಇವಾಗ ಬಿಟ್ಬಿಟ್ಟಿದ್ದೀರ, ಅದನ್ನು ನೀವು ಇವಾಗ ಮಾಡ್ತಾ ಇಲ್ಲ. ಸೊ ಇದು ಸೋಂಬೇರಿತನದಿಂದ ಆಗಿರಬಹುದು, ಅಥವಾ ನಿಮಗೆ ದೃಷ್ಟಿ ಆಗಿರೋದ್ರಿಂದ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಆಗಿರಬಹುದು. ಸಂಪೂರ್ಣವಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀರ. ಎಗೇನ್ ಯು ಹ್ಯಾವ್ ಟು ಸ್ಟಾರ್ಟ್. ನಿಮ್ಮ ಹಾರ್ಟ್ ಚಕ್ರ ಯಾಕೋ ತುಂಬ ಹೆವಿ ಫೀಲ್ ಆಗ್ತಿದೆ. ಹಾರ್ಟ್ ಚಕ್ರ ಹೆವಿ ಫೀಲ್ ಆಗ್ತಾ ಇದ್ದರೆ ಪ್ಲೀಸ್ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗಬೇಕು ಅಂದರೆ ಗ್ರೀನ್ ಅಮೆಂಚರಿನ್ ಯೂಸ್ ಮಾಡಿ, ಇಲ್ಲ ರೋಸ್ ಕ್ವಾರ್ಟ್ಸ್ ಯೂಸ್ ಮಾಡಿ. ದಟ್ ವಿಲ್ ಹೀಲ್ ಯುವರ್ ಹಾರ್ಟ್ ಚಕ್ರ. ಆಲ್ರೆಡಿ ಬ್ಲಾಕ್ ಆಗಿದೆ. ನಿಮಗೇನಾದರೂ ದೃಷ್ಟಿ ಆಗ್ತಿದೆ ಪದೇ ಪದೇ ಅಂತಂದರೆ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ಯೂಸ್ ಮಾಡಿ. ಇದು 2 ಬ್ರಾಸ್ಲೆಟ್ ನನ್ನ ಹತ್ರ ಅವೈಲೇಬಲ್ ಇದೆ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಸೊ ಈಗ ಟೈಮ್ ಕಾರ್ಡ್ನ ನೋಡೋಣ. ನೀವು ಯಾವುದಾದ್ರೂ ಒಂದು ವಿಷಯವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಷ್ಟು ದಿನದಲ್ಲಿ ಆ ವಿಶ್ ಫುಲ್ಫಿಲ್ ಆಗುತ್ತೆ, ಎಷ್ಟು ದಿನಕ್ಕೆ ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತೆ, ಯಾವ ವಿಷಯ ಯಾವ ಟೈಮಲ್ಲಿ ಅಂತ. ಓಕೆ, ಫಸ್ಟ್ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ದ ಟೈಮಿಂಗ್ ಇಸಂಟ್ ಕ್ಲಿಯರ್. ನಿಮಗೆ ಟೈಮ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಒಂದು, ನೀವು ಕನ್ಫ್ಯೂಷನಲ್ಲಿ ಇರಬಹುದು, ಅಥವಾ ಆ ಕೆಲಸದ ಬಗ್ಗೆ ಇನ್ನೂ ಕ್ಲಾರಿಟಿ ನಿಮಗೆ ಸಿಕ್ಕಿಲ್ಲ, ಹಾಗಾಗಿ ಟೈಮ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಸೆಕೆಂಡ್ ಕ್ವಶನ್ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಇದು ಯಾವಾಗ ನೆರವೇರುತ್ತೆ? ಏಪ್ರಿಲ್ ವಿಲ್ ರಿವಾರ್ಡ್ ಯುವರ್ ಕರೇಜ್ ಆ್ಯಂಡ್ ಅಪಾರ್ಚುನಿಟಿ. ಈ ಏಪ್ರಿಲ್ ಮೇ ಬಿ ಓಕೆ, ನೆಕ್ಸ್ಟ್ ಏಪ್ರಿಲಲ್ಲಿ ಇದು ಫುಲ್ಫಿಲ್ ಆಗುವಂಥದ್ದು. ಅಕ್ಟೋಬರ್ ವಿಲ್ ಬಿ ಪಾರ್ಟ್ನರ್ಶಿಪ್ ಆ್ಯಂಡ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಮೇ ಬಿ ಮದುವೆ ವಿಷಯವಾಗಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಾಗಿ, ಅಥವಾ ಮನೆಯಲ್ಲೇ ಫ್ಯಾಮಿಲಿ ವಿಷಯವಾಗಿ ಏನಾದರೂ ಡಿಸಿಷನ್ಸ್ ತಗೊಳ್ಳೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಅಕ್ಟೋಬರ್ ಮಂತಲ್ಲಿ ಆ ಒಂದು ವಿಶ್ ಫುಲ್ಫಿಲ್ ಆಗುತ್ತೆ. ವೆನ್ ಯು ಎಂಬರ್ಸ್ ಓಕೆ, ಟ್ರಸ್ಟ್ ದ ಫ್ಲೋ. ಇದೂ ಅಷ್ಟೇ ನೋಡಿ, 2 ಕಾರ್ಡ್ ಬಂದಿದೆ. ಕ್ಲಾರಿಟಿ ಇಲ್ಲ ನಿಮಗೆ, ಯಾವ ಒಂದು ವಿಶ್ ಬಗ್ಗೆ ಕೇಳ್ತಿದ್ದೀರೋ ಆ ಒಂದು ವಿಶ್ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಈ ಕಾರ್ಡ್ ಬಂದಿರುವಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿದಿನ್ 3 weeks. ವಾವ್. ಸೊ ನೀವು ಈಗ ಏನು ವಿಷಯವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ, ನೆಕ್ಸ್ಟ್ ಇನ್ನು 3 weeksಲ್ಲಿ ಅದು ಫುಲ್ಫಿಲ್ ಆಗುತ್ತೆ ಅನ್ನುವಂಥ ಮೆಸೇಜ್ ಇದೆ. ನಿಮಗೆಲ್ಲ ಗೊತ್ತು, ನೆಕ್ಸ್ಟ್ 6/6 ಪೋರ್ಟಲ್ ಬರ್ತಿದೆ. ಅಂದರೆ 6ನೇ ತಾರೀಕು 6ನೇ ತಿಂಗಳು 2026ಅಲ್ಲಿ ಒಂದು ನಂಬರ್ 6 ಬರುತ್ತೆ. 666 ಅನ್ನುವಂಥದ್ದು ಒಂದು ಮ್ಯಾಜಿಕಲ್ ಪೋರ್ಟಲ್. ನಾನು 2021ಇಂದನೂ ಈ ಪೋರ್ಟಲ್ಗಳಲ್ಲಿ ವಿಶೇಷ ಕಾರ್ಯಾಗಾರವನ್ನು ಇಟ್ಟಿರ್ತೀನಿ. ಬಟ್ ಈ ಸತಿ ಅದನ್ನ ಇಡೋದಕ್ಕೆ ಆಗ್ತಿಲ್ಲ, ಟೈಮ್ ಇಲ್ಲ ನನಗೆ, ಯಾಕಂದರೆ 7th ಹೀಲಿಂಗ್ ಕ್ಲಾಸ್ ಇಟ್ಟಿದ್ದೀನಿ. ಹಾಗಾಗಿ ಸೊ ಈ ಸತಿ ನಾನು 666 ಪೋರ್ಟಲ್ಗೆ ಈ ಒಂದು ಮ್ಯಾಜಿಕಲ್ ಕೀ ಚೈನ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ಮನಿ ಅಟ್ರಾಕ್ಷನ್ ಅಂದರೆ ಕಾಯಿನ್ಸ್ ಇದೆ, ನೀವು ನೋಡ್ಬೋದು. ಟೋಟಲ್ 1 2 3 4 5 ಕಾಯಿನ್ಸ್ ಇದೆ. ರೆಡ್ ಕಲರ್ ಬಂದು ನಿಮ್ಮನ್ನು ಮನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಮನಿ ಮ್ಯಾಗ್ನೆಟ್ ಮಾಡುತ್ತೆ. ಬ್ಲ್ಯಾಕ್ ಕಲರ್ ನಿಮ್ಮ ದೃಷ್ಟಿಯನ್ನು ದೂರ ಮಾಡುತ್ತೆ. ಬ್ಲೂ ಮತ್ತು ರೆಡ್ ಈ ಕಡೆ ಇರೋದು ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಮನಿ ಅಟ್ರಾಕ್ಷನ್ಗೆ. ಮತ್ತು ಈ ಪೋಟ್ಲಿ ಥರ ಅಥವಾ ಇದೊಂದು ಈ ಗೋಟ್ ಥರ ಅಥವಾ ಇದೊಂದು ಇದ್ರ ಥರ ಇದೇನಿದೆಯಲ್ಲ, ಒಂದು ಪೌಚ್ ಥರ, ಇದರಲ್ಲಿ ನಿಮ್ಮ ಆಪರ್ಚುನಿಟೀಸ್ ಅಡಗಿದೆ. ಸೊ ನೀವು ಯಾವಾಗ ಇದರಲ್ಲಿ ನಿಮ್ಮ ಕೀನ ಹಾಕಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತಿರೋ, ನ್ಯೂ ಡೋರ್ಸ್ ವಿಲ್ ಓಪನ್ ಅನ್ನೋಂಥದ್ದು. ಯಾವಾಗ ಇದು ನೋಡಿ ಈ ಥರ ಹಿಂಗೆ ಶೇಕ್ ಆಗುತ್ತೆ, ಯಾವಾಗ ಇದು ನಿಮ್ಮ ಜೊತೆಗೆ ಈ ಥರ ಇರುತ್ತೆ, ಆವಾಗ ನ್ಯೂ ಆಪರ್ಚುನಿಟೀಸ್ಗೆ ಇದು ಅಲೋ ಮಾಡುತ್ತೆ. ಇದನ್ನು ನಾನು ತುಂಬ ಸತಿ ಹೇಳಿದ್ದೀನಿ. ಸೌಂಡ್ ಹೀಲಿಂಗ್ ಅಥವಾ
ಮೆಡಿಟೇಷನ್ಗಳಲ್ಲಿ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ಗೆ ನಿಮ್ಮ ನರ್ವಸ್ ಸಿಸ್ಟಮ್ ಮ್ಯಾಚ್ ಆದಾಗ ಅದು ಫುಲ್ಫಿಲ್ ಆಗುತ್ತೆ. ಅದೇ ರೀತಿ ಇದು ಆ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. 66 ಪೋರ್ಟಲಲ್ಲಿ ಈ ಒಂದು ಕೀ ಚೈನ್ನ ನಾನು ಕೊಡ್ತಾ ಇದ್ದೀನಿ. ಯಾರಿಗಾದರೂ ಬೇಕಾದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ 66 ಪೋರ್ಟಲಿಂದ ವೀನಸ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡಿ ಅತಿ ಹೆಚ್ಚು ಹಣನ ಅಟ್ರ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.